ಆಟೋ ಚಾಲಕರು ಹೇಳಿದ ಕಡೆ ಬರಲ್ಲ, ಸಿಕ್ಕಾಪಟ್ಟೆ ರೋಪ್ ಹಾಕ್ತಾರೆ ಅಂತ ನೀವೆಲ್ಲರೂ ಕೂಡ ಗೋಳಾಡ್ತಾನೆ ಇರ್ತೀರಿ. ಆದರೆ ನಗರದ ಟ್ರಾಫಿಕ್ ಪೊಲೀಸರು ಈ ಚಿತ್ರಣವನ್ನು ಬದಲಾಯಿಸೋಕೆ ಮುಂದಾಗ್ತಾ ಇದ್ದಾರೆ. ಅದು ಹೇಗೆ ಗೊತ್ತಾ? ನೀವೇ ನೋಡಿ. ಅರೆರೆ, ಇವರು ನಮ್ಮ ಕಿಚ್ಚ ಸುದೀಪ್ ಅಲ್ವಾ? ಇವರೇಕೆ ಆಟೋದಲ್ಲಿ ಬಂದ್ರು? ಇದೇನು ಕಿಚ್ಚನ ಹೊಸ ಸಿನಿಮಾದ ಶೂಟಿಂಗ್ ಅಂತ ಅನ್ಕೊಂಡ್ರಾ? ಖಂಡಿತ ಇಲ್ಲ. ಅಸಲಿ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಕಿಚ್ಚ ಬೆಂಗಳೂರು ಆಟೋ ಸೇಫ್ ಅನ್ನೋದನ್ನ ಸಾರಲು ಆಟೋ ಹತ್ತಿದ್ರು. ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಆರಂಭಿಸಿರುವ ಸುಗಮ ಸವಾರಿ ಅನ್ನೋ ಅಭಿಯಾನಕ್ಕೆ ಸುದೀಪ್ ಈ ರೀತಿ ಚಾಲನೆ ನೀಡಿದ್ರು. ಸಮಾರಂಭಕ್ಕೆ ಆಟೋ ಮೂಲಕನೇ ಬರುವ ಮೂಲಕ ಕಿಚ್ಚ ಅಚ್ಚರಿ ಮೂಡಿಸಿದ್ರು. ಇದೇ ವೇಳೆ ಸುದೀಪ್ ಹ್ಯಾಪಿ ಆಟೋ ಎಂಬ ಆಪ್ಗೆ ಚಾಲನೆ ನೀಡಿದ್ರು. ಸ್ಮಾರ್ಟ್ಫೋನ್ ಇರೋರು ಈ ಆಪ್ಸ್ ಅನ್ನ ಬಳಸಿ ಆಟೋ ಚಾಲಕನ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳಬಹುದು. ಎಲ್ಲ ಊರುಗಳಲ್ಲೂ, ಎಲ್ಲ ಜಾಗಗಳಲ್ಲೂ, ಎಲ್ಲ ವರ್ಗದಲ್ಲೂ ಒಳ್ಳೆಯವರು ಇರ್ತಾರೆ, ಎಲ್ಲ ರೀತಿ ಜನಗಳು ಇರ್ತಾರೆ. ಇದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬಟ್ ಎಲ್ಲೋ ಒಂದು ಕಡೆ ಕೆಲವು ಕಂಪ್ಲೇಂಟ್ಸ್ಗಳು ಜಾಸ್ತಿ ಬಂದಾಗ ಏನಾಗಿತ್ತು, ಅದಕ್ಕೋಸ್ಕರ ಕಾರ್ಯಕ್ರಮ ಏರ್ಪಡಿಸಿದ್ರು. ಆಗೋದು ಬೇಡ ಪದೇ ಪದೇ ಅಂತ. ಕೆಟ್ಟದ್ದು ಮಾಡಿದಾಗ ಮಾತ್ರ ಗುರುತಿಸೋದಕ್ಕೆ ಪೊಲೀಸ್ ಇದ್ದಾರೆ, ಲಾ ಇದ್ದಾರೆ. ಬಟ್ ಒಳ್ಳೇದು ಮಾಡಿದಾಗ ಗುರುತಿಸೋಕೆ ಯಾರು ನಮ್ಮನ್ನ ಅಂತ ಕೇಳಿದಾಗ, ಇಂಥ ಕಾರ್ಯಕ್ರಮ ಬಂದಾಗ, ಇಂಥ ಸಾಫ್ಟ್ವೇರ್ ಬಂದಾಗ ಅದೆಲ್ಲ ಒಂದು ಪ್ರೋತ್ಸಾಹ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲ ಆಟೋ ಚಾಲಕರು ಪ್ರಯಾಣಿಕರ ಜೊತೆ ಅಸಭ್ಯವಾಗಿ ವರ್ತಿಸುತ್ತಿರೋ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಿವೆ. ಈ ಬಗ್ಗೆ ಆಟೋ ಚಾಲಕರಲ್ಲಿ ಅರಿವು ಮೂಡಿಸಲು ಸಂಚಾರಿ ಪೊಲೀಸರು ಈ ಅಭಿಯಾನ ಆರಂಭಿಸಿದ್ದಾರೆ. ಇದೇ ವೇಳೆ ಪ್ರಾಮಾಣಿಕ ಮತ್ತು ದಕ್ಷ ಆಟೋ ಚಾಲಕರನ್ನ ಸನ್ಮಾನಿಸಲಾಯಿತು. ಬೆಂಗಳೂರು ನಗರ ಸಂಚಾರ ಪೊಲೀಸ್ ವತಿಯಿಂದ ಇವತ್ತು ಈ ಸುಗಮ ಸವಾರಿ ಸೇಫ್ ಆಟೋ ಅಂತಕ್ಕಂಥ ಒಂದು ಕ್ಯಾಂಪೇನನ್ನು ನಾವು ಲಾಂಚ್ ಮಾಡಿದ್ದೇವೆ. ಇದರಲ್ಲಿ ಒಂದು ಮೊಬೈಲ್ ಆ್ಯಪ್ ಒಂದನ್ನು ನಾವು ಡೆವಲಪ್ ಮಾಡಿದ್ದು ಹ್ಯಾಪಿ ಆಟೋ ಅಂಥೇಳಿ. ಈ ಹ್ಯಾಪಿ ಆಟೋವನ್ನು ಸಾರ್ವಜನಿಕರು ಗೂಗಲ್ ಪ್ಲೇ ಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಡೌನ್ಲೋಡ್ ಮಾಡಿಕೊಂಡ ನಂತರ, ರಿಜಿಸ್ಟರ್ ಆದ ನಂತರ ಅವರು ತಮ್ಮ ಪ್ರಯಾಣದ ಬಗ್ಗೆ, ಈ ಆಟೋ ರಿಕ್ಷಾ ಪ್ರಯಾಣದ ಬಗ್ಗೆ ಈ ಆ್ಯಪ್ ಮುಖಾಂತರ ನಮಗೆ ಫೀಡ್ಬ್ಯಾಕನ್ನು ನೀಡಬಹುದು. ಅಭಿಯಾನವೇನೋ ಚೆನ್ನಾಗಿದೆ, ಆದರೆ ಆಟೋ ಚಾಲಕರ ಜೊತೆ ಪ್ರಯಾಣಿಕರು ಸಹಕರಿಸಿದರೆ ಈ ಅಭಿಯಾನದ ಉದ್ದೇಶ ಸಾರ್ಥಕವಾಗುತ್ತೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸುರೇಶ್ ಜೊತೆ ವೆಂಕಟರಮಣ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.